ನಾನು ಇವತ್ತು ರಾಯರ ಪೂಜೆ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ ಮಾಡಿಕೊಂಡೆ. ಗೊತ್ತಿಲ್ಲ ಅದು ನಂದೇ ತಪ್ಪಾ ಅಥವಾ ನನ್ನ ಒಂದು ಮರುವಿನ ಕಾಯಿಲೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಪ್ರತಿ ಗುರುವಾರ ನಾನು ಮಾಡುವಂಥ ಪೂಜೆಯಲ್ಲಿ ಏನು ಮಿಸ್ಟೇಕ್ ಆಗಲ್ಲಪ್ಪ ಅಂತ ಅಂದ್ಕೊಂಡು ನಾನು ಪೂಜೆನ ಮಾಡ್ತಾಯಿದ್ದೆ. ಆದರೆ ಈ ವಾರ ಆ ಗೊತ್ತಿಲ್ಲದೇನೋ ಅದು ಒಂದು ಮಿಸ್ಟೇಕ್ ಆಯಿತು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸವಿರಿಸಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಯಥಾ ರೀತಿ ಪ್ರತಿ ಗುರುವಾರ ವ್ರತನ ಯಾವ ರೀತಿ ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅಲ್ವಾ. ಅದೇ ರೀತಿ ಈ ಒಂದು ಗುರುವಾರ ಕೂಡ ಅಷ್ಟೇ ಸೇಮ್ ಒಂದು ಪೂಜೆ ಪುನಸ್ಕಾರ ಮಂತ್ರ ಅಂದರೆ ರಾಯರ ಮಂತ್ರನ ಹೇಳ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ವಾರವೂ ಅಷ್ಟೇ, ಈ ವಾರ ಕೂಡ ಅಷ್ಟೇ ರಾಯರಿಗೆ ಶುದ್ಧ ಮನಸ್ಸಿನಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ. ಬಟ್ ಈ ವಾರ ನನಗೆ ಒಂದು ಸ್ವಲ್ಪ ಮಿಸ್ಟೇಕ್ ಕೊಡ್ತು. ಬಟ್ ಯಾಕೆ ಆ ರೀತಿ ಆಯಿತು ಅಂತ ನನಗೆ ನಿಜವೂ ಗೊತ್ತಿಲ್ಲ. ಪ್ರತಿ ವಾರವೂ ತುಂಬ ಖುಷಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ಈ ವಾರ ಕೂಡ ಅಷ್ಟೇ, ಪ್ರತಿ ವಾರ ಯಾವ ರೀತಿ ಮಾಡ್ತಾಯಿದ್ದೀನೋ ಅದೇ ಮನಸ್ಸಿನಿಂದ ನಾನು ಕೂಡ ಈ ವಾರ ಪೂಜೆ ಮಾಡ್ತಾಯಿದ್ದೀನಿ. ಬಟ್ ಎಲ್ಲಿ ನಾನು ಎಡವಿದೋ ಅದು ಗೊತ್ತಿಲ್ಲ ನನಗೆ. ಆದರೆ ರಾಯರೇ ನಮಗೆ ತೋರಿಸ್ಬೇಕು. ಏನೇ ಒಂದು ತಪ್ಪು ಮಾಡಿದರೂ ಕೂಡ ರಾಯರ ಹತ್ರ ಕ್ಷಮೆ ಕೇಳಿಕೊಂಡು ಅದು ಗೊತ್ತಿದ್ದು ಮಾಡೋಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಗೊತ್ತಿಲ್ಲದೇ ಆಗಿರುತ್ತೆ ಅನಿಸುತ್ತೆ ನನಗೆ. ಬಟ್ ಗೊತ್ತಿಲ್ಲ ಯಾಕೆ ಅಂತಂದರೆ ನಾನು ಪ್ರತಿ ಒಂದು ಗುರುವಾರ ಮಾಡುವಂಥ ಒಂದು ಪೂಜೆ ಪುನಸ್ಕಾರಲ್ಲಿ ನಾನು ಒಂದು ಸರಿ ನೆನೆಸ್ಕೊಂಡೆ. ಹಿಂದಿನ ವಾರ ಯಾವ ರೀತಿ ಮಾಡಿದೆ, ಈ ವಾರ ನಾನು ಯಾವ ರೀತಿ ಮಾಡಿದೆ ನಾನು, ಅದಕ್ಕೆ ಈ ರೀತಿ ಆಯಿತಾ ಅಂತ ಅಂದ್ಕೊಂಡೆ ನಾನು. ಬಟ್ ಸ್ವಲ್ಪ ಬದಲಾವಣೆ ಇತ್ತು. ಬಟ್ ಅದಕ್ಕೋಸ್ಕರ ಈ ರೀತಿ ರಾಯರು ನನಗೆ ಸ್ವಲ್ಪ ಮನಸ್ಸಿನಿಂದ ಹೂ ಪ್ರಸಾದ ಕೊಟ್ಟರ ಅಥವಾ ನಾನು ಪೂರ್ತಿ ಮನಸ್ಸಿನಿಂದ ಕೊಟ್ಟರೆ ಅಂತ ಗೊತ್ತಿಲ್ಲ. ಬಟ್ ನಾನು ರಾಯರ ಹತ್ರ ಕೇಳಿಕೊಂಡೆ. ಪೂಜೆ ಪುನಸ್ಕಾರ ಎಲ್ಲ ಆದಮೇಲೆ ನಾನು ಒಂದೇ ಒಂದು ಕ್ಷಮೆ ಕೇಳಿಕೊಂಡೆ. ಏನೇ ತಪ್ಪಿದ್ರೂ ಕೂಡ ಇವತ್ತು ಹೊಟ್ಟೆಗೆ ಹಾಕಳಪ್ಪ, ನಾನು ಏನೇನು ತಪ್ಪು ಮಾಡಿದ್ರು ಕೂಡ ನಾನು ತಿಳಿದು ಮಾಡಿದ್ದೇನೋ ಅಂತ ಗೊತ್ತಿಲ್ಲ. ಯಾಕೆ ಆ ರೀತಿ ಆಯ್ತು ಅಂತ ಗೊತ್ತಿಲ್ಲ. ಅದು ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಯಾಕೆ ಏನು ಎತ್ತ ಅಂತಂದ್ಬಿಟ್ಟು. ಬಟ್ ನನ್ನ ಮನಸ್ಸಿಗೆ ಬಂದಿದ್ದು ಇಷ್ಟೇ ಮ್ಯಾಟ್ರು. ಏನಂತಂದರೆ ನಾನು ಹಿಂದಿನ ವಾರ ಮಾಡುವಂಥ ಅಂದರೆ ಈ ಒಂದು ವ್ರತನ ಒಂದು ಸ್ಟಾರ್ಟ್ ಮಾಡಿದೆ ಅಲ್ವಾ, ಅವಾಗೆಲ್ಲ ಮಾಡುವಂತಹ ಒಂದು ಪೂಜೆ ಪುನಸ್ಕಾರಲ್ಲಿ ಈ ವಾರ ಸ್ವಲ್ಪ ಮಿಸ್ಟೇಕ್ ಮಾಡಿದೆ. ಬಟ್ ನನ್ನ ಮನಸ್ಸಿಗೆ ಬಂದಿದ್ದು ಅದು ಒಂದು ಅನುಮಾನ. ಅದು ಬಿಟ್ಟರೆ ನಾನು ಪ್ರತಿ ವಾರ ಮಾಡ್ದಂಗೆ ನಾನು ಈ ವಾರ ಕೂಡ ಮಾಡಿದ್ದೀನಿ. ಬಟ್ ಯಾಕೆ ಆ ರೀತಿ ಆಯ್ತು ಅನ್ನೋದು ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಬಂದಿದ್ದು ಅಷ್ಟೇ. ಏನಪ್ಪ ಅಂತಂದರೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಸಿಸ್ಟರ್ ನೀವು ಫೋಟೋಕ್ಕೆಲ್ಲ ರಾಯರ ಫೋಟೋಕ್ಕೆಲ್ಲ ಕುಂಕುಮ ಹಚ್ತಿರಲ್ವಾ, ಊದುಬತ್ತಿ ಬೆಳಗ್ತಿರಲ್ವಾ ಅಂತ ಅಂದ್ಬಿಟ್ಟು. ನನಗೆ ಅದೊಂದು ಮನಸ್ಸಲ್ಲಿ ಕಾಡ್ತಾ ಇತ್ತು. ರಾಯರಿಗೆ ನಾನು ಕುಂಕುಮ ಹಚ್ಚಿಲ್ಲ, ಬರೀ ಗಂಧನ ಹಚ್ಚಿಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಬಟ್ ನಾನು ಹಚ್ಚಿರೋದು ಕಾಮಧೇನಿಗೆ ಅಷ್ಟೇ ಅಲ್ವಾ ಅಂತ ಅಂದ್ಕೊಂಡು ಅವ್ರಿಗೆ ರಿಪ್ಲೈ ಕೂಡ ಮಾಡಿದೆ ನಾನು. ರಿಪ್ಲೈ ಮಾಡಿದೆ ಆದಮೇಲೆ ನಾನು ಅವ್ರಿಗೆ ಮತ್ತು ಅವ್ರು ಹಾಕಿರೋಂಥ ಮೆಸೇಜ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಾನು ಸ್ವಲ್ಪ ಬುಕ್ಸ್ ಎಲ್ಲ ಓದಿದ್ದೆ. ಬುಕ್ಸ್ ಎಲ್ಲ ರಾಯರು ಸ್ವಲ್ಪ ನಾವೇನೇ ಒಂದು ಪೂಜೆ ಮಾಡಬೇಕಾದ್ರೂ ರಾಯರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಎಲ್ಲ ನೋಡಿದೆ, ಎಲ್ಲ ರಾಯರ ಬಗ್ಗೆ ರಾಯರಿಗೆ ಏನು ಇಷ್ಟ ಇಲ್ಲ ಅಂತಂದ್ಬಿಟ್ಟು ಎಲ್ಲದೂ ನೋಡಿದೆ ಸ್ನೇಹಿತರೆ. ನೋಡಿ ಆದಮೇಲೆ ತಿಳ್ಕೊಂಡೆ ಸ್ವಲ್ಪ ಮಟ್ಟಿಗೆ. ನನಗೆ ಎಷ್ಟು ಮಟ್ಟಿಗೆ ತಿಳ್ಕೊಬೇಕು ಅನ್ನಿಸ್ತು ಅಷ್ಟು ಮಟ್ಟಿಗೆ ತಿಳ್ಕೊಂಡೆ ರಾಯರ ಬಗ್ಗೆ. ರಾಯರಿಗೆ ತುಳಸಿ ಮತ್ತು ಗಂಧ ಮತ್ತು ಧೂಪ ದೀಪ ಮತ್ತು ಮಲ್ಲಿಗೆ ಹೂವು ಅಂದರೆ ಇಷ್ಟ. ಆ ರೀತಿ ಜಸ್ಟ್ ಹಾಲು ನೈವೇದ್ಯ ಮಾಡಿದರೆ ಓಕೆ. ಆ ರೀತಿ ಅಷ್ಟರ ಮಟ್ಟಿಗೆ ಪೂಜೆ ವ್ರತನ ಆಚರಣೆ ಮಾಡಿದರೆ ಖಂಡಿತವಾಗ್ಲೂ ರಾಯರು ಫಲ ಕೊಡ್ತಾರೆ. ರಾಯರ ಒಂದು ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತಂದ್ಬಿಟ್ಟು ನಾನು ಒಂದಿಷ್ಟು ಬುಕ್ಗಳನ್ನು ಓದಿದ್ದೀನಿ. ಫೋನ್ಗಳು ಇವಾಗೆಲ್ಲ ಆನ್ಲೈನ್ ಯೂಟ್ಯೂಬಲ್ಲಿ ಕೂಡ ನಾನು ಕೇಳಿದ್ದೀನಿ. ಅದೇ ರೀತಿ ನಾನು ಕೂಡ ವ್ರತಾಚರಣೆ ಎಲ್ಲ ಸ್ಟಾರ್ಟ್ ಮಾಡಿದೆ. ನಿಮಗೆ ಗೊತ್ತಿದ್ದೇ ಐತಿ, ಯಾಕಂತಂದರೆ ಏನು ಮುಚ್ಚಿಟ್ಟಿಲ್ಲ. ನಾನು ವ್ರತ ಸ್ಟಾರ್ಟ್ ಮಾಡಿದ್ದೀನಿ, 7 ದಿನದ ವ್ರತ. ಅದೇ ರೀತಿ ಈ ವಾರ ಕೂಡ ನಾನು ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಹೊಡಿತು ನನಗೆ. ಏನಪ್ಪ ಅಂತಂದರೆ ಇಲ್ಲಿ ನಂದು ತಪ್ಪಿದೆ. ರಾಯರ ಸೂಚನೆ ಕೊಟ್ಟರು ನನಗೆ. ಅಂದರೆ ನನ್ನ ಅನಿಸಿಕೆ ನಾನು ಹೇಳ್ತಿರೋದು. ನೀವು ಯಾರೋ ಒಬ್ಬರು ಬ್ಯಾಡ್ ಕಮೆಂಟ್ ಅಂತ ಹಾಕೋಕೆ ಹೋಗ್ಬೇಡಿ ಪ್ಲೀಸ್ ದಯವಿಟ್ಟು. ಯಾಕಂದರೆ ದೇವರ ವಿಷಯದಲ್ಲಿ ನಾನು ಯಾವ ರೀತಿ ಸುಳ್ಳು ಆ ರೀತಿ ಈ ರೀತಿ ಅಂತ ಏನೂ ಹೇಳೋಕ್ಕೋಗಲ್ಲ. ನನಗೆ ಅನಿಸಿದ್ದು ನಾನು ಹೇಳ್ತಾ ಇರೋದು. ಬಟ್ ರಾಯರಿಗೆ ಬಿಟ್ಟಿದ್ದು. ನಾನೇನೇ ಒಂದು ತಪ್ಪು ಮಾಡಿದರೂ ಕೂಡ ನಾನೇನು ತಪ್ಪು ಮಾಡಿದೆ ಅಂತಂದ್ಬಿಟ್ಟು ರಾಯರಿಗೆ ಗೊತ್ತಿದೆ ಅಲ್ವಾ, ಅಷ್ಟೇ ಸಾಕು. ಬಟ್ ನನ್ನ ಮನಸ್ಸಿಗೆ ಬಂದಿದ್ದು ಇಷ್ಟೇ. ಎಲ್ಲ ದೀಪ ಎಲ್ಲ ಹಚ್ಚಬೇಕು ಸ್ನೇಹಿತರೆ, ಇನ್ನೇನು. ಯಾಕಂತಂದರೆ ಗಂಧ ಹಚ್ಚಿದ್ದೀನಿ, ಎಲ್ಲ ಹೂವು ಅಲಂಕಾರ ಎಲ್ಲ ಚೆನ್ನಾಗೇ ಮಾಡಿದ್ದೀನಿ. ನನ್ನ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡಿದ್ದೀನಿ ರಾಯರಿಗೆ. ಅದು ಏನಾಯ್ತಪ್ಪ ಅಂತಂದರೆ ಕಾಮಧೇನಿಗೆ ಪ್ರತಿ ವಾರವೂ ಅರಿಶಿನ ಕುಂಕುಮ ಹಚ್ಚಿ ನಾನು ಪೂಜೆ ಮಾಡ್ತಾಯಿದ್ದೆ. ಬಟ್ ಈ ವಾರ
ಏನಾಯ್ತಪ್ಪ ಅಂತಂದರೆ ಕಾಮಧೇನಿಗೆ ಬರೀ ಜಸ್ಟ್ ಗಂಧ ಮತ್ತು ಹಚ್ಚಿಬಿಟ್ಟು ನಾನು ಪೂಜೆ ಮಾಡಿದೆ. ಯಾಕಂದರೆ ಅದೊಂದು ಸ್ವಲ್ಪ ಮಿಸ್ ಹೊಡಿತಾ ಇತ್ತು. ಯಾಕಂದರೆ ಅವ್ರು ಹಾಕಿರೋ ಒಂದು ಕಮೆಂಟು ನನಗೆ ಇವ್ರು ಈ ರೀತಿ ಹೇಳಿದ್ರಲ್ವಾ ಅಂತ ಅಂದ್ಕೊಂಡೆ. ಅವರಿಗೆ ಕರೆಕ್ಟಾಗಿ ರಿಪ್ಲೈ ಮಾಡಿದ್ದೀನಿ ನಾನು. ಏನಿಲ್ಲ, ನಾನು ರಾಯರಿಗೆ ಶ್ರೀಗಂಧ ಹಚ್ಚಿದ್ದೀನಿ ಅಷ್ಟೇ ಬಿಟ್ಟರೆ ರಾಯರಿಗೆ ಕುಂಕುಮ ಹಚ್ಚಿಲ್ಲ ಸಿಸ್ಟರ್ ಅಂತ ಹೇಳಿದೆ. ಕಾಮಧೇನು ಹಿಂದೆ ಇತ್ತಲ್ವ, ಅದು ಗೋಮಾತೆ, ಅದು ಲಕ್ಷ್ಮೀ ಸ್ವರೂಪ. ಹಾಗಾಗಿ ನಾನು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಕಾಮಧೇನಿಗೆ ಪೂಜೆನ ಮಾಡ್ಕೊತಾ ಇದ್ದೆ. ಬಟ್ ಅವ್ರು ಹಾಕಿದ ಮೇಲೆ ನನಗೇನೋ ಚೂರು ಡೌಟ್ ಹೊಡಿತು, ಇವ್ರು ಈ ರೀತಿ ಹೇಳಿದಾರಲ್ವ ಅಂತ. ಬಟ್ ಅವ್ರು ಹೇಳೋದು ಕರೆಕ್ಟಾಗಿದೆ. ಯಾಕಂದರೆ ರಾಯರಿಗೆ ಅರಿಶಿನ ಕುಂಕುಮ ಅಂದರೆ ಹಾಗಲ್ಲ, ಶ್ರೀಗಂಧ ಹಚ್ಚಿದ್ರೆ ಮುಗೀತು, ಅಷ್ಟೇ ಸಾಕು ಅವ್ರಿಗೆ. ಹಾಗಾಗಿ ನಾನೇನು ಅಂದ್ಕೊಂಡೆ, ಆಯಿತು ಬಿಡು ಅಂತಂದ್ಬಿಟ್ಟು ಬರೀ ಶ್ರೀಗಂಧ ಹಚ್ಚಿಬಿಟ್ಟು ಒಂದು ರಾಯರ ಫೋಟೋಕ್ಕೆ ಪೂಜೆನ ಮಾಡಿಕೊಂಡೆ. ಇಲ್ಲಿ ಸ್ವಲ್ಪ ನಾನು ವೀಡಿಯೋನ ಹಾಕಿಲ್ಲ, ಯಾಕಂತಂದರೆ ಈ ಒಂದು ದೀಪ ಹಚ್ಚೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪವಾಡಗಳು ನಡೆದಿದೆ. ತೋರಿಸ್ತೀನಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾಕಂತಂದರೆ ಈ ದೀಪ ಹಚ್ಚೋಕ್ಕಿಂತ ಮುಂಚೆ ಆಗಿರುವಂಥ ಒಂದು ಅಷ್ಟು ಪವಾಡಗಳು ಏನಪ್ಪ ಅಂತಂದರೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾಕಂತಂದರೆ ಇದರಲ್ಲೇ ಹೇಳೋಕ್ಕೂ ಆಗಲ್ಲ. ಯಾಕಂತಂದರೆ ರಾಯರ ಪವಾಡ ಅಂತಂದರೆ ಆಮೇಲೆ ನನಗೆ ಹೊಳೀತು, ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆಪ್ಪ ಅಂತಂದರೆ ಅಲ್ಲಿ ಮಿಸ್ಟೇಕ್ ಮಾಡಿದೆ, ಅದಕ್ಕೆ ಈ ರೀತಿ ಆಯಿತು ಅಂತ. ಕಾಮಧೇನಿಗೆ ಅರಿಶಿನ ಕುಂಕುಮ ಹಚ್ಚಿಲ್ಲ, ನನ್ನ ಮನಸ್ಸಿಗೆ ಬಂದಿದ್ದು ಇಷ್ಟೇ. ಬಟ್ಟು ಗೊತ್ತಿಲ್ಲ ರಾಯರಿಗೆ ಏನು ತಪ್ಪು ಕಾಣಿಸ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂತಂದರೆ ಅರಿಶಿನ ಕುಂಕುಮ ಹಚ್ಚಿದ ಆದಮೇಲೆ ನನಗೆ ಒಳ್ಳೆಯದೇ ಅನ್ನಿಸ್ತು. ಹಚ್ಚಿದಾದ್ಮೇಲೆ ನನಗೆ ಪವಾಡ ಅಂತ ಅನ್ನಿಸ್ತು. ಅರಿಶಿನ ಕುಂಕುಮ ಹಚ್ಚಿ ಆದಮೇಲೆ ಪವಾಡ ಅನ್ನಿಸ್ತು. ಯಾಕೆ ಅಂತ ಹಚ್ಚೋಕ್ಕಿಂತ ಮುಂಚೆ ಏನು ತೊಂದರೆ ಆಯಿತು, ಯಾಕೆ ಅಷ್ಟೊಂದು ಗೊಂದಲ ಆಯಿತು ಅಂತಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಗೊಂದಲ, ತುಂಬ ಟೆನ್ಷನ್ ಕೂಡ ಆಗಿತ್ತು. ನಾನು ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿಕೊಂಡೆ. ಯಾಕಂದರೆ ಈ ರೀತಿ ಆಯಿತು, ಯಾಕೆ ಹಿಂಗಾಯಿತು ಹೇಳು ಅಂತ. ಅವ್ರಿಗೆ ಸಮಾಧಾನ ರೀತಿಯಲ್ಲಿ ಹೇಳಿದರು, ಏನೂ ಆಗಲ್ಲ ಸುಮ್ಮನಿರು ಅಂತ. ಆದರೂ ಗೊಂದಲ ಐತಿ. ಅದಾದ ನಂತರ ನಾನು ಹೂ ಪ್ರಸಾದ ಕೇಳಿದೆ. ಕೇಳಿದ ತಕ್ಷಣ ಏನೇ ಒಂದು ಯಾಕೆ ಕೇಳಿದೆಪ್ಪ ಹೂ ಪ್ರಸಾದ ಅಂತ ಹೇಳಿದರೆ, ನಾನು ಮಾಡುವಂಥ ಪೂಜೆಯಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ, ಹೊಟ್ಟೆಗೆ ಹಾಕ್ಕೊಂಡು ನನಗೆ ಹೂ ಪ್ರಸಾದ ಕೊಡು ತಂದೆ ಅಂತಂದ್ಬಿಟ್ಟು ಕೇಳಿಕೊಂಡೆ. ಹೂ ಪ್ರಸಾದ ಕೊಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಯಾಕಂದರೆ ನಾವೇ ಒಬ್ಬರ ಮಾತು ಕೇಳಲ್ಲ, ಅಂಥದ್ದೆಲ್ಲ ದೇವರು ನಮ್ಮ ಮಾತು ಕೇಳಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಲ್ವ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ರಾಯರು ಅದಾದಮೇಲೆ ಹೂ ಪ್ರಸಾದ ಕೊಡೋದಕ್ಕೆ ಸ್ವಲ್ಪ ತಡವಡಿಸಿದ್ರು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಮಾಡುವಂಥ ಮಿಸ್ಟೇಕ್ಗಳು ಆಗಿತ್ತೆ ಏನೋ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಧೂಪ ಎಲ್ಲ ಹಚ್ಚಿದೆ, ಉದ್ದಿನ ಕಡ್ಡಿ ಎಲ್ಲ ಹಚ್ಚಿದೆ. ಹೂ ಪ್ರಸಾದನ ಕೊಟ್ಟರು ಕೂಡ ಮತ್ತೆ ಅವ್ರ ಹತ್ರನೇ ಇಟ್ಕೊಂಡ್ರು. ನನಗೆ ಕೆಳಗಡೆ ಹೂ ಪ್ರಸಾದ ಕೊಡಲಿಲ್ಲ, ನನಗೆ ಕೆಳಗಡೆ ಹಾಕಲಿಲ್ಲ ಹೂ ಪ್ರಸಾದ. ಕೊಟ್ಟಂಗೆ ಮಾಡಿ ಮತ್ತೆ ತಮ್ಮ ಹತ್ರನೇ ಇಟ್ಕೊಂಡ್ರು ರಾಯರು. ಇಲ್ಲಿ ಮೇಲ್ಗಡೆ ನೋಡಿ ಹೂ ಬಿತ್ತು ಮತ್ತೆ ಅವ್ರ ಹತ್ರನೇ ಮತ್ತೆ ಕಡೆ ಅಂದರೆ ಕೆಳಗಡೆ ಹಾಕಲಿಲ್ಲ. ಅದಕ್ಕೋಸ್ಕರ ನನಗೆ ಒಲ್ಲದ ಮನಸ್ಸಿನಿಂದ ಹೂ ಪ್ರಸಾದ ಕೊಟ್ಟರು ಅಂತ ಹೇಳಿ